ಓಂ ನಮೋ ನಾರಾಯಣಾಯ. ಓಂ ಶ್ರೀ ಗಣೇಶಾಯ ನಮಃ. ಸರ್ವರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಿಮ್ಮ ಜನ್ಮಕುಂಡಲಿಗಳಲ್ಲಿ ರಾಹು ಹಾಗೂ ಕೇತು ಗ್ರಹಗಳಿಂದ ರಾಜಯೋಗವನ್ನು ಹೇಗೆ ತಿಳಿದುಕೊಳ್ಳುವುದು ಎಂಬುದನ್ನು ನೋಡೋಣ. ಜನರು ರಾಹು ಕೇತುಗಳ ಹೆಸರನ್ನು ಕೇಳಿದರೆ ಸಾಮಾನ್ಯವಾಗಿ ಹೆದರುತ್ತಾರೆ. ಆದರೂ ಕೆಲವು ನಿಯಮಗಳು ಕುಂಡಲಿಗೆ ಅನ್ವಯವಾದಾಗ ರಾಹುಕೇತುಗಳು ಸಹ ರಾಜಯೋಗಕ್ಕೆ ಕಾರಣವಾಗುತ್ತೆ. ರಾಹುಕೇತುಗಳಿಂದ ನಿಮ್ಮ ಜನ್ಮಕುಂಡಲಿಗಳಲ್ಲಿ ರಾಜಯೋಗದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದರೆ ನಿಮಗೆ ಜ್ಯೋತಿಷ್ಯದ 4 ಚಿಕ್ಕ ವಿಷಯಗಳು ಮುಖ್ಯವಾಗಿ ತಿಳಿದಿರಬೇಕು. ಲಗ್ನ ಭಾವ, ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನ, ರಾಶಿ ಹಾಗೂ ರಾಶಿಗಳ ಅಧಿಪತಿಗಳು. ಜನ್ಮಕುಂಡಲಿಯಲ್ಲಿ ನಾವು ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನಗಳನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲು ನಮಗೆ ಲಗ್ನ ಭಾವ ಯಾವುದು ಅಂತ ಗೊತ್ತಿರಬೇಕು. ನಿಮ್ಮ ಜನ್ಮ ಲಗ್ನ ಕುಂಡಲಿಗಳಲ್ಲಿ ಲಗ್ನ ಎಂಬುದಾಗಿ ಯಾವ ರಾಶಿಯಲ್ಲಿ ಬರೆದಿರುತ್ತೋ ಆ ರಾಶಿ ನಿಮ್ಮ ಲಗ್ನವಾಗುತ್ತೆ. ಅದು ನಿಮ್ಮ ಜನ್ಮ ಕುಂಡಲಿಯಲ್ಲಿ 1ನೇ ಮನೆ ಆಗುತ್ತೆ. ಈಗ ಕೇಂದ್ರ ಸ್ಥಾನ ಅಂದರೆ ಏನು ಅನ್ನೋದನ್ನು ನೋಡೋಣ. ಜನ್ಮ ಲಗ್ನ ಕುಂಡಲಿಯಲ್ಲಿ ಲಗ್ನ ಭಾವದಿಂದ 1, 4, 7 ಹಾಗೂ 10ನೇ ಭಾವಗಳನ್ನು ಲಗ್ನ ಕುಂಡಲಿಯ ಕೇಂದ್ರ ಸ್ಥಾನ ಅಂತ ಕರೀತಾರೆ. ಅದೇ ಲಗ್ನ ಭಾವದಿಂದ 1, 5 ಹಾಗೂ 9ನೇ ಭಾವಗಳನ್ನು ಅಥವಾ ಮನೆಗಳನ್ನು ಲಗ್ನ ಕುಂಡಲಿಯ ತ್ರಿಕೋಣ ಸ್ಥಾನ ಅಂತ ಕರೆಯಲಾಗುತ್ತೆ. ಈಗ ನಾವು ಯಾವ ರಾಶಿಗಳಿಗೆ ಯಾವ ಗ್ರಹಗಳು ಅಧಿಪತಿಗಳಾಗಿದ್ದಾರೆ ಅನ್ನೋದನ್ನು ನೋಡೋಣ. ಸಿಂಹ ರಾಶಿಗೆ ಸೂರ್ಯ, ಕಟಕ ರಾಶಿಗೆ ಚಂದ್ರ, ಮಿಥುನ ಹಾಗೂ ಕನ್ಯಾ ರಾಶಿಗೆ ಬುಧ, ವೃಷಭ ಹಾಗೂ ತುಲಾ ರಾಶಿಗೆ ಶುಕ್ರ, ಮೇಷ ಹಾಗೂ ವೃಶ್ಚಿಕ ರಾಶಿಗೆ ಮಂಗಳ, ಧನಸ್ಸು ಹಾಗೂ ಮೀನ ರಾಶಿಗೆ ಗುರು, ಮಕರ ಹಾಗೂ ಕುಂಭ ರಾಶಿಗೆ ಶನಿ ಗ್ರಹಗಳು ಅಧಿಪತಿಗಳಾಗಿರ್ತಾರೆ. ಈಗ ನಮಗೆ ಕೇಂದ್ರ ಅಂದರೆ ಏನು, ಲಗ್ನ ಅಂದರೆ ಏನು ಹಾಗೂ ಯಾವ ರಾಶಿಗಳಿಗೆ ಯಾರು ಅಧಿಪತಿಗಳು ಅನ್ನೋದು ನಮಗೆ ಅರ್ಥವಾಯಿತು. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಲಘು ಪರಾಶರಿಯಲ್ಲಿ ಒಂದು ಚಿಕ್ಕ ನಿಯಮವನ್ನು ನೀಡಲಾಗಿದೆ. ಲಘು ಪರಾಶರಿಯ ಅನುಸಾರ ರಾಹು ಅಥವಾ ಕೇತು ಈ ಎರಡರಲ್ಲಿ ಯಾವುದಾದರೂ ಒಂದು ಗ್ರಹ ಕೇಂದ್ರ ಸ್ಥಾನದಲ್ಲಿದ್ದು ಆ ಗ್ರಹಕ್ಕೆ ತ್ರಿಕೋಣ ಸ್ಥಾನದ ಅಧಿಪತಿಯು ಸಂಬಂಧ ಹೊಂದಿದರೆ ಅಥವಾ ರಾಹು ಅಥವಾ ಕೇತು ತ್ರಿಕೋಣದಲ್ಲಿ ಇದ್ದು ಆ ಗ್ರಹಕ್ಕೆ ಕೇಂದ್ರಾಧಿಪತಿಯ ಸಂಬಂಧ ಏರ್ಪಟ್ಟರೆ ಈ ರಾಹು ಹಾಗೂ ಕೇತು ಗ್ರಹಗಳು ನಿಮ್ಮ ಜನ್ಮಕುಂಡಲಿಯಲ್ಲಿ ನಿಮಗೆ ಯೋಗಕಾರಕ ಗ್ರಹಗಳಾಗುತ್ತೆ. ಅಂದರೆ ರಾಹು ಅಥವಾ ಕೇತು ಗ್ರಹವು ಯಾವುದೇ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಕೇಂದ್ರ ಸ್ಥಾನಗಳಾದ 1ನೇ ಮನೆಯೋ, 4ನೇ ಮನೆಯೋ, 7ನೇ ಮನೆಯೋ ಅಥವಾ 10ನೇ ಮನೆಯಲ್ಲಿ ಕುಳಿತಿದ್ದಾಗ ಅದೇ ಜನ್ಮಕುಂಡಲಿಯಲ್ಲಿ ತ್ರಿಕೋಣ ಸ್ಥಾನಗಳು ಅಂತ ಕರೆಸಿಕೊಳ್ಳೋ 1, 5 ಹಾಗೂ 9ನೇ ಮನೆಗಳಲ್ಲಿರುವ ಆ ರಾಶಿಯ ಅಧಿಪತಿಗಳು ಈ ರಾಹು ಅಥವಾ ಕೇತು ಗ್ರಹಗಳ ಜೊತೆ ದೃಷ್ಟಿ ಸಂಬಂಧವನ್ನು ಅಥವಾ ಯುತಿ ಸಂಬಂಧವನ್ನು ಹೊಂದಿದರೆ ಆ ರಾಹು ಹಾಗೂ ಕೇತು ಗ್ರಹಗಳು ರಾಜಯೋಗ ಕಾರಕಗಳಾಗುತ್ತೆ. ಅಥವಾ ರಾಹು ಅಥವಾ ಕೇತು ಗ್ರಹವು ಜನ್ಮಕುಂಡಲಿಯಲ್ಲಿ ತ್ರಿಕೋಣ ಸ್ಥಾನಗಳಾದ 1, 5 ಅಥವಾ 9ನೇ ಮನೆಯಲ್ಲಿ ಕುಳಿತಿದ್ದಾಗ ಜನ್ಮಕುಂಡಲಿಯಲ್ಲಿ ಕೇಂದ್ರ ಸ್ಥಾನಗಳು ಅಂತ ಕರೆಸಿಕೊಳ್ಳೋ 1, 4, 7 ಹಾಗೂ 10ನೇ ಮನೆಗಳಲ್ಲಿರುವ ರಾಶಿಯ ಅಧಿಪತಿಗಳು ಈ ರಾಹು ಅಥವಾ ಕೇತು ಗ್ರಹಗಳ ಜೊತೆ ದೃಷ್ಟಿ ಸಂಬಂಧವನ್ನು ಅಥವಾ ಯುತಿ ಸಂಬಂಧವನ್ನು ಹೊಂದಿದರೆ ಆ ರಾಹುಕೇತುಗಳು ಶುಭ ಯೋಗಕಾರಕಗಳಾಗಿ ಅವುಗಳ ದಶೆ ಅಂತರ್ದಶೆಯಲ್ಲಿ ಜಾತಕನಿಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಇದು ರಾಹುಕೇತುಗಳು ಶುಭಯೋಗವನ್ನು ತಂದುಕೊಡುವ ಒಂದು ರೀತಿಯಾದರೆ ಇದೇ ರಾಹುಕೇತುಗಳು ಇನ್ನು ಯಾವ ರೀತಿಯಲ್ಲಿ ರಾಜಯೋಗಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ರಾಹುಕೇತುಗಳ ವಿಚಾರದಲ್ಲಿ ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದರೆ ಈ ರಾಹುಕೇತುಗಳು ಯಾವುದೇ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ತ್ರಿಷಢಾಯ ಅಂದರೆ ಲಗ್ನದಿಂದ 3, 6 ಹಾಗೂ 11ನೇ ಮನೆಯಲ್ಲಿ ಕುಳಿತಿದ್ದರೆ ಆ ಜಾತಕನಿಗೆ ಬಹಳ ಒಳ್ಳೆಯ ಫಲಗಳನ್ನು ನೀಡುತ್ತೆ. ರಾಹು ಹಾಗೂ ಕೇತು ಈ 3, 6, 11ನೇ ಭಾವದಲ್ಲಿ ಕುಳಿತುಕೊಂಡು ಕೇಂದ್ರ ಹಾಗೂ ತ್ರಿಕೋಣ
ಈ ಎರಡೂ ಭಾವಗಳ ಅಧಿಪತಿಗಳ ಸಂಬಂಧ ಹೊಂದಿದರೆ ರಾಹು ಮತ್ತು ಕೇತುಗಳು ಆ ಜಾತಕನಿಗೆ ರಾಜಯೋಗಕಾರಕಗಳಾಗತ್ತೆ. ಮತ್ತೊಮ್ಮೆ ಹೇಳ್ತೇನೆ, ರಾಹು ಅಥವಾ ಕೇತು ಜನ್ಮಕುಂಡಲಿಯಲ್ಲಿ, ಯಾವುದೇ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ 3, 6 ಹಾಗೂ 11 ಈ 3 ಭಾವದಲ್ಲಿ ಯಾವುದಾದರೂ ಒಂದು ಭಾವದಲ್ಲಿ ಕುಳಿತುಕೊಂಡು ಕೇಂದ್ರ ಹಾಗೂ ತ್ರಿಕೋಣ ಎರಡೂ ಭಾವಗಳ ಅಧಿಪತಿಗಳ ಸಂಬಂಧ ಹೊಂದಿದರೆ ರಾಹು ಮತ್ತು ಕೇತುಗಳು ಆ ಜಾತಕನಿಗೆ ರಾಜಯೋಗ ಕಾರಕಗಳಾಗುತ್ತೆ. ಸಂಬಂಧ ಅಂದರೆ ಅದು ದೃಷ್ಟಿ ಸಂಬಂಧವಾದರೂ ಆಗಿರಬಹುದು ಅಥವಾ ಯುತಿ ಸಂಬಂಧವಾದರೂ ಆಗಿರಬಹುದು. ದೃಷ್ಟಿ ಸಂಬಂಧ ಅಂದರೆ ಏನು, ಯುತಿ ಸಂಬಂಧ ಅಂದರೆ ಏನು ಅನ್ನೋದನ್ನು ಹಿಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ನೀವು ಒಮ್ಮೆ ಆ ಸಂಚಿಕೆಗಳನ್ನು ನೀವು ನೋಡಬೇಕು. ಈಗ ನಾವು ಒಂದು ಉದಾಹರಣೆಯ ಕುಂಡಲಿಯ ಮೂಲಕ ರಾಹುಕೇತುಗಳು ಯಾವ ರೀತಿ ರಾಜಯೋಗವನ್ನು ನಿರ್ಮಾಣ ಮಾಡುತ್ತೆ ಅನ್ನೋದನ್ನು ನೋಡೋಣ. ಅಲ್ಲದೆ ನಿಮ್ಮ ಲಗ್ನ ಕುಂಡಲಿಗಳಲ್ಲಿ ಹೇಗೆ ಈ ರಾಜಯೋಗವನ್ನು ಗುರುತಿಸಬೇಕು ಅನ್ನೋದನ್ನು ಸಹ ನಾವು ನೋಡೋಣ. ಇಲ್ಲಿ ನಾವು ಉದಾಹರಣೆಗೆ ಒಂದು ಸಿಂಹ ಲಗ್ನ ಕುಂಡಲಿಯನ್ನು ತೆಗೆದುಕೊಂಡಿದ್ದೇವೆ. ಈ ಜನ್ಮ ಕುಂಡಲಿಯಲ್ಲಿ ಸಿಂಹ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿರೋದ್ರಿಂದ ಇದು ಸಿಂಹ ಲಗ್ನ ಕುಂಡಲಿಯಾಗುತ್ತೆ. ನಿಮ್ಮ ಜನ್ಮ ಲಗ್ನ ಕುಂಡಲಿಗಳಲ್ಲಿ ನಿಮ್ಮ ಲಗ್ನ ಯಾವುದು ಅನ್ನೋದನ್ನು ನೀವು ಮೊದಲು ಗುರುತು ಮಾಡಿಟ್ಟುಕೊಳ್ಳಿ. ಈ ಸಿಂಹ ಲಗ್ನ ಕುಂಡಲಿಯಲ್ಲಿ ಈಗ ನಾವು ಕೇಂದ್ರ ಹಾಗೂ ತ್ರಿಕೋಣ ಭಾವಗಳನ್ನು ಗುರುತು ಮಾಡಿಕೊಳ್ಳೋದು ಹೇಗೆ? ಜನ್ಮ ಲಗ್ನ ಕುಂಡಲಿಯಲ್ಲಿ ಲಗ್ನ ಭಾವದಿಂದ ನಾವು ಮನೆಗಳನ್ನು ಎಣಿಸ್ತೇವೆ. ಲಗ್ನ ಭಾವದಿಂದ 1, 4, 7, 10ನೇ ಭಾವಗಳನ್ನು ಕೇಂದ್ರ ಅಂತ ಕರೆಯಲಾಗುತ್ತೆ. ಅದೇ ಲಗ್ನ ಭಾವದಿಂದ 1, 5, 9ನೇ ಮನೆಗಳನ್ನು ತ್ರಿಕೋಣ ಸ್ಥಾನ ಅಂತ ಕರೆಯಲಾಗುತ್ತೆ. ಕೇಂದ್ರ ಹಾಗೂ ತ್ರಿಕೋಣಗಳನ್ನು ಗುರುತು ಮಾಡಿದ ನಂತರ ಯಾವ ಗ್ರಹಗಳು ಕೇಂದ್ರದಲ್ಲಿ ಹಾಗೂ ಯಾವ ಗ್ರಹಗಳು ತ್ರಿಕೋಣದಲ್ಲಿ ಅಧಿಪತ್ಯವನ್ನು ಹೊಂದಿದೆ ಅನ್ನೋದನ್ನು ಗಮನಿಸಬೇಕು. ಈ ಉದಾಹರಣೆ ಕುಂಡಲಿಯಲ್ಲಿ ಮಂಗಳ ಗ್ರಹವು ಕೇಂದ್ರದಲ್ಲಿ 4ನೇ ಮನೆಯಾದ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ಹಾಗೂ ತ್ರಿಕೋಣದಲ್ಲಿ 9ನೆಯ ಮನೆಯಾದ ಮೇಷರಾಶಿಯ ಅಧಿಪತಿಯಾಗಿ ಕೇಂದ್ರದಲ್ಲಿ 7ನೇ ಮನೆಯಲ್ಲಿ ಮಂಗಳನು ಕುಳಿತಿದ್ದಾನೆ. ಅಂದರೆ ಮಂಗಳ ಗ್ರಹ ಈ ಕುಂಡಲಿಯಲ್ಲಿ ರಾಜಯೋಗ ಕಾರಕನಾಗಿದ್ದಾನೆ ಅಂತ. ರಾಹುವು ಛಾಯಾಗ್ರಹವಾದ್ದರಿಂದ ರಾಹುವು ಯೋಗಕಾರಕನಾದ ಮಂಗಳನ ಜೊತೆ ಕುಳಿತಿರೋದ್ರಿಂದ ರಾಹುವು ಕೂಡ ಅತ್ಯಂತ ಒಳ್ಳೆಯ ಫಲಗಳನ್ನು ತನ್ನ ದಶೆ ಅಂತರ್ದಶೆಯ ಅವಧಿಯಲ್ಲಿ ಖಂಡಿತವಾಗಿಯೂ ನೀಡುತ್ತೆ. ಈ ಕುಂಡಲಿಯಲ್ಲಿ ಕೇತುವು ಲಗ್ನ ಭಾವದಲ್ಲಿ ಅಂದರೆ 1ನೇ ಮನೆಯಲ್ಲಿ ಕುಳಿತಿದ್ದಾನೆ. ಲಗ್ನದಲ್ಲಿ ಕೇಂದ್ರ ಮತ್ತು ತ್ರಿಕೋಣ ಎರಡರ ಪ್ರಭಾವವು ಕೂಡ ಇರುತ್ತೆ. ಅಂದರೆ 1ನೇ ಮನೆಗೆ ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನ ಎರಡೂ ಸ್ಥಾನಗಳ ಪ್ರಭಾವ ಇರುತ್ತೆ. ಕೇತುವಿನ ಮೇಲೆ ಕೇಂದ್ರದಲ್ಲಿ ಕುಳಿತಿರುವ ಮಂಗಳನ 7ನೆಯ ದೃಷ್ಟಿಯ ಪ್ರಭಾವ ಇದೆ. ಆದ್ದರಿಂದ ಕೇತುವು ಕೂಡ ತನ್ನ ದಶೆ ಅಂತರ್ದಶೆ ಕಾಲದಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ತಾನು ನೀಡುತ್ತೆ. ಈಗ ನಾವು ಇನ್ನೊಂದು ಉದಾಹರಣೆಯ ಕುಂಡಲಿಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಾವು ನೋಡ್ತಾ ಇರೋದು ಸಿಂಹ ಲಗ್ನ ಕುಂಡಲಿ. ಈ ಜನ್ಮ ಕುಂಡಲಿಯಲ್ಲಿ ಸಿಂಹ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿರೋದ್ರಿಂದ ಇದು ಸಿಂಹ ಲಗ್ನ ಕುಂಡಲಿ. ಸಿಂಹ ರಾಶಿಗೆ ಸೂರ್ಯ ದೇವರು ಅಧಿಪತಿಯಾಗೋದ್ರಿಂದ ಲಗ್ನಾಧಿಪತಿ ಸೂರ್ಯ ದೇವರಾಗ್ತಾರೆ. ಸೂರ್ಯನು ಕೇಂದ್ರದಲ್ಲಿ 1ನೇ ಮನೆ ಅಂದರೆ ಲಗ್ನಾಧಿಪತಿಯಾಗಿದ್ದು ತ್ರಿಕೋಣದಲ್ಲಿ 9ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸೂರ್ಯ ರಾಜಯೋಗ ಕಾರಕನಾಗಿದ್ದಾನೆ. ಸೂರ್ಯನ ಜೊತೆ ಅಂದರೆ ಯೋಗಕಾರಕನ ಜೊತೆ ರಾಹು ಕುಳಿತಿರೋದ್ರಿಂದ ರಾಹುವು ಕೂಡ ತನ್ನ ದಶೆ ಅಂತರ್ದಶೆಯಲ್ಲಿ ಬಹಳ ಉತ್ತಮ ಶುಭ ಫಲಗಳನ್ನು ತಾನು ನೀಡ್ತಾನೆ. ತಾತ್ಪರ್ಯ ಏನು? ಈಗ ನಾವು ನಿಯಮಗಳನ್ನು ತಿಳ್ಕೊಂಡ್ವಿ, 2 ಉದಾಹರಣೆಯ ಕುಂಡಲಿಗಳನ್ನು ಸಹ ನೋಡಿದ್ವಿ. ಒಟ್ಟಾರೆಯಾಗಿ ಇದರ ತಾತ್ಪರ್ಯ ಏನು? ಯಾವಾಗ ರಾಹು ಅಥವಾ ಕೇತುವಿಗೆ ಕೇಂದ್ರ ಹಾಗೂ ತ್ರಿಕೋಣ ಎರಡೂ ಭಾವಗಳ ಸಂಬಂಧವುಳ್ಳ ಗ್ರಹದ ಸಂಪರ್ಕ ಉಂಟಾಗುತ್ತೆಯೋ, ಅಂದರೆ ಅರ್ಥ ರಾಹು ಆಗಲಿ ಅಥವಾ ಕೇತು ಆಗಲಿ, ಈ ರಾಹು ಅಥವಾ ಕೇತುವಿಗೆ ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನ ಆ ಎರಡೂ ಸ್ಥಾನಗಳ ಸಂಬಂಧ ಇರುವಂಥ ಯಾವುದಾದ್ರೂ ಒಂದು ಗ್ರಹ ಈ ರಾಹು ಅಥವಾ ಕೇತುವಿನ ಸಂಪರ್ಕಕ್ಕೆ ಒಳಪಟ್ಟಾಗ, ಅಂದರೆ ಅದು ದೃಷ್ಟಿ ಸಂಬಂಧ ಬೇಕಾದರೂ ಆಗಿರ್ಬೋದು, ಯುತಿ ಸಂಬಂಧ ಬೇಕಾದರೂ ಆಗಿರ್ಬೋದು,
ಆಗ ಈ ರಾಹುಕೇತುಗಳು ರಾಜಯೋಗ ಕಾರಕಗಳಾಗಿ ಅವುಗಳ ದಶಾಭುಕ್ತಿ ಸಮಯದಲ್ಲಿ ಆ ಜಾತಕನಿಗೆ ಬಹಳ ಶುಭ ಫಲಗಳನ್ನು ತಂದುಕೊಡುತ್ತೆ. ಈ ರಾಹುಕೇತುಗಳು ಛಾಯಾಗ್ರಹಗಳು. ಇವು ಎಲ್ಲಿ ಕುಳಿತಿರುತ್ತೋ, ಯಾರ ಜೊತೆ ಕುಳಿತಿರುತ್ತೋ, ಇವುಗಳ ಮೇಲೆ ಯಾವ ರೀತಿಯ ಪ್ರಭಾವ ಇರುತ್ತೋ ಆ ರೀತಿಯಾಗಿ ಇವು ಫಲಗಳನ್ನು ಕೊಡುತ್ತೆ. ಇದು ರಾಹುಕೇತುಗಳಿಂದ ರಾಜಯೋಗ ನಿರ್ಮಾಣವಾಗುವ ನಿಯಮಗಳನ್ನು ಕುರಿತ ಒಂದು ಸಂಚಿಕೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುಕೇತುಗಳು ನಿಮಗೂ ಸಹ ರಾಜಯೋಗ ಕಾರಕಗಳಾಗಿದ್ದರೆ ನಿಮ್ಮ ಅನುಭವಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಗಳಲ್ಲಿ ಜ್ಯೋತಿಷ್ಯದ ಉಳಿದ ವಿಚಾರಗಳ ಬಗ್ಗೆ ನಾವು ಕಲಿಯೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.